ಬರ್ತಾ ಇದೀಯಪ್ಪ, ಒಳ್ಳೆ ಬಳ್ಳಿ ಬಳ್ಕೊ ಮಧ್ಯ. ಏನಾಗೈತಿ ನಿನಗೆ? ಇಲ್ಲಿ ಹೊಟ್ಟೆ ಅಷ್ಟು ನನ್ ಪ್ರಾಣ ಹೋಗ್ತಾ ಇದೆ. ಇಷ್ಟು ನಿಧಾನಕ್ಕೆ ಬರ್ತಿದ್ಯಲ್ಲ, ಏನಾಗೈತಿ ನಿನ್ ಗಾಡಿ? 10 ಮನೆ ಸುತ್ತ ಜೋಳಿಗೆ ತುಂಬಬೇಕಲ್ಲ. ಅಲ್ಲಿ ನಿನ್ ಜೋಳಿಗೆನೂ ತುಂಬಕ್ಕಿಲ್ಲ, ಇಲ್ಲಿ ನನ್ನ ಹೊಟ್ಟೆನೂ ತುಂಬಕ್ಕಿಲ್ಲ. ನನ್ನ ಪ್ರಾಣ ಹೋಗ್ತಾ ಇದೆ. ತಿಂದು ಬಂದು ಆಮೇಲೆ ನಿನ್ಗೆ ಚಾರ್ಸ್ಕೊತೀನಿ. ಕಳು ಏನು ಗಂಟು ಬಿದ್ದೆ ನೀನು? ಎಲ್ಲಿ ಕಾಯ್ಕೊಂಡು ಕೂತಿದ್ದೀನಿ ನನ್ನ ಮದುವೆ ಆಗಕ್ಕೆ. ನಾನ್ ತಂದಿದ್ನೆಲ್ಲ ನೀನು ಒಬ್ಳೆ ತಿಂತಾ ಇದೆಯಲ್ಲೇ. ಮುದ್ದೆ ಮುಖ ನೋಡ್ 3 ದಿನ ಆಗೈತೆ. ನಂಗೊಂದ್ ಸ್ವಲ್ಪ ಉಳ್ಸೆ. ಯಜಮಾನ್ರೆ, ಹೊಟ್ಟೆ ತುಂಬಾ ಹಸಿತಾ ಇದೆ, ಏನಾದ್ರೂ ತಂಗ್ಲಿದ್ರೆ. ಅಷ್ಟೇ ಅಲ್ಲ ಕಣಕೋ, 30 ದಿನ ಆದ್ಮೇಲೆ 31 ದಿನಕ್ಕೆ ನಾನು ಹಲಸಿನಕಾಯಿ ಕೊಟ್ಟಿದ್ದೆಲ್ಲ 2, ಅದನ್ನ ನೀನ್ ತಿಂದುಬಿಟ್ರೆ ನಿನ್ ಗಂಡ ಪಾತಾಳದಲ್ಲಿ ಅಡ್ಕೊಂಡಿದ್ರು ನಿನ್ ಮುಂದೆ ಪ್ರತ್ಯಕ್ಷ ಆಗ್ಬಿಡ್ತಾರೆ. ಇವತ್ತು ಅವನಿಗೊಂದು ಗತಿ ಕಾಣಿಸ್ತೀನಿ, ಇದ್ರಲ್ಲ ಒಂದ್ ಗತಿ ಕಾಣಿಸ್ತೀನಿ ಅವನಿಗೆ, ಬಿಡಲ್ಲ. ಎಲ್ಲರಿಗಿದ್ರು ಬಿಡ್ತೀನೇನೋ ನಿನ್ನ? ಅಯ್ಯೋ, ಎಲ್ಲ ಹೊಟ್ಟೋಗ್ತಾರಪ್ಪ, ಸಾಕಾಗಿ ಹೋಗ್ಬಿಟ್ಟಿದೆ. ನಾನು ಹೊಟ್ಟೆ ಅಷ್ಟೇ ಕಾಯ್ತಾ ಇದ್ದೀನಿ, ಬಾಯ್ ಬಡ್ಕೋತಿದ್ದೀನಿ. ಎಲ್ಲ ಹಾಳಾಗೋಗಿದ್ಯೋ ನೀನ್. ಎಲ್ಲೇ ಇದ್ರು ನಾನು ಬಿಡಲ್ಲ. ನೀನ್ ಏನ್ ಮಾಡ್ತೀನಿ ಗೊತ್ತಾ? ಏಯ್ ಬಾರು. ಬರಮ್ಮ, ಹೊಡಿ ಬರ. ಇಷ್ಟು ತಡ ಆಗೋಯ್ತು. ಮನೇಲಿ ನೀನ್ ಗ್ರಾಚಾರ ಕಾದಿದ್ಯೋ ಏನೋ. ಅವಳ ಜೊತೆ ಬಾಳದಕ್ಕಿನ್ನ ಸತ್ತು ಹೋದ್ಮೇಲೆ ಅಪ್ಪ ಸಾಯ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ, ಸರಿಯಾದ ಸಮಯಕ್ಕೆ ಬಂದೆ. ಅಯ್ಯೋ, ನನ್ನ ಪಾಡು ನನಗೆ, ನೀನು ಬೇರೆ ನನ್ನ ತಲೆ ತಿನ್ಬೇಡ. ಸ್ವಲ್ಪ ದಾರಿ ಬಿಡ, ಹೋಗ್ಬೇಕು. ಅಲ್ಲಪ್ಪ, ನಿನ್ನ ನೋಡಿ ನಾನ್ ಹೆದರ್ಕೋಬೇಕು, ಬದಲಾಗಿ ನೀನೇ ಹೆದರ್ಕೋತಾ ಇದೆಯಲ್ಲ, ಏನ್ ಕಾರಣ? ಆ ಹೆಂಗಸು ಅವಳು ಹೆಮ್ಮಾರಿ ನನ್ನನ್ನು ಹೊಡೆದ್ಲು. ಅವಳು ಹೊಡೆದಿದ್ ರಪ್ಸಕ್ಕೆ ನನ್ನ ಬುರುಡ ಸರ ಕಿತ್ತೋಯ್ತು. ಮೈ ಕೈ ಎಲ್ಲ ನೋಯ್ತಾ ಇದೆ ಕಣಯ್ಯ. ಹೆಂಗ್ಸ ನಿನಗ ಹಗ್ಗದಿಂದ ಹೊಡೆದ್ಲ? ಹೌದು, ನೀರ್ ಸದ ಹಗ್ಗದಿಂದ ಹೊಡೆದ್ಲು. ಅವಳು ನಿನ್ನನ್ನು ಅಲ್ಲಾಡಿಸ್ಬಿಟ್ಲ. ಆ ಹೆಂಗ್ಸ್ ಯಾರು ಅಂತ ಗೊತ್ತಾ? ಗೊತ್ತಿಲ್ಲ. ಅವಳು ನನ್ನ ಹೆಂಡತಿ. ನೀನೇನು ಮನುಷ್ಯನೋ ಬಂಡನೋ? ಅಂತ ಹೆಂಗಸಿನ ಜೊತೆ ಹೇಗಯ್ಯ ಜೀವನ ಮಾಡ್ತಾ ಇದೀಯ ನೀನು? ಬೇರೆ ದಾರಿ ಇಲ್ಲ, ಆ ನರಕ ಸಾಕಾಗಿದೆ. ಸಾಯ್ಬೇಕು ಅಂತ ಅನ್ಕೊಂಡಿದ್ದೀನಿ. ನೀನೇ ನನ್ನನ್ನು ತಿಂದುಬಿಡು, ಸಾಯುವಾಗ್ಲಾದ್ರೂ ನಿನಗೆ ಒಂದೊತ್ತಿನ ಆಹಾರವಾದ ತೃಪ್ತಿನಾರು ಸಿಗುತ್ತೆ. ಅಯ್ಯೋ, ನೀನು ಅಂತ ಹೆಂಡತಿನ ಬಿಟ್ಟು ಹೋಗ್ಬಾರ್ದಾ? ನನ್ನ ಹತ್ರ ಕಿಲುಬು ಕಾಸು ಇಲ್ಲ, ಎಲ್ಲಿಗೋಗ್ಲಿ, ಏನ್ ಮಾಡ್ಲಿ? ನಿನಗೆ ನಾನ್ ಸಹಾಯ ಮಾಡ್ತೀನಿ. ನೀನ್ ನಂಗೆ ಸಹಾಯ ಮಾಡ್ತೀಯ? ಆ ದೇವ್ರು ನನ್ನನ್ನ ಮರ್ತಿದ್ದ ಅನ್ಕೊಂಡಿದ್ದೆ, ನೀನಾದ್ರೂ ಆ ನರಕದಿಂದ ನನ್ನನ್ನು ಕಾಪಾಡ್ತೀಯಾ? ಹೌದು. ಈಗ ನೀನು ಮನೆಗೆ ಹೋಗ್ಬೇಡ, ಮತ್ತೆ ರಾಂಪುರಕ್ಕೆ ಹೋಗು. ನಾನು ಜಮೀನ್ದಾರನ ಮಗನ್ನ ಹಿಡ್ಕೊಡ್ತೀನಿ, ಯಾರು ಬಂದ್ರು ಬಿಡೋದಿಲ್ಲ. ನೀನು ಬಂದ್ರೆ ಮಾತ್ರ ಬಿಡ್ತೀನಿ. ಆಗ ಆ ಜಮೀನ್ದಾರ ನಿನಗೆ ಬೇಕಾದಷ್ಟು ಹಣ ಕೊಡ್ತಾನೆ. ಅದನ್ನ ತಗೊಂಡು ಬೇರೆ ಊರಿಗೆ ಹೋಗಿ ಸುಖವಾಗಿರು. ನಿನ್ನ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಸರಿ, ಈಗ ನೀನು ಹೊರಡು. ನಿನಗಿಂತ ಮೊದಲು ನಾನು ಹೋಗ್ಬೇಕು. ಜಮೀನ್ದಾರೆ, ನಿಮ್ಮ ಮಗನಿಗಿರೋದು ಸಾಮಾನ್ಯ ದೇವ ಅಲ್ಲ, ಬ್ರಹ್ಮರಕ್ಷಕ. ಅದನ್ನ ನನ್ನ ಕೈಯಿಂದ ಓಡಿಸಕ್ಕೆ ಸಾಧ್ಯ ಇಲ್ಲ. ಬಿಟ್ಬಿಡಿ ನನ್ನ, ಬಿಟ್ಬಿಡಿ. ಏನ್ ಮಾಡ್ಲಿ? ನಮ್ಮ ಊರಿನ ಸುತ್ತಮುತ್ತಲಿನ ಮಂತ್ರವಾದಿಗಳೆಲ್ಲ ಮುಗ್ದೋದ್ರು.
ನನ್ನ ಮಗನ ಗತಿ ಏನು? ಐನೋರೆ, ನೀವು ಹೋಗ್ಲಿಲ್ವಲ್ಲ? ನಿಮಗೆ ಪತ್ರ ಕೊಟ್ಟು ಊರಿಗೆ ಅಂತಾನೆ ಮಾಡಿದೆ, ಊರನ್ನು ತಲುಪ್ತೆ. ಆದ್ರೆ ಆದ್ರೆ ಏನಾಯ್ತು ನಿಮ್ಗೆ? ನಿಮ್ಗೇನು ತೊಂದರೆ ಆಗ್ತಾ ಇದೆ ಅಂತ ಅನ್ನಿಸ್ತು. ಹಿಂತಿರುಗಿ ಬಂದೆ. ಇಲ್ಲಿಗೆ ಬಂದ್ರೆ ನಿಮ್ ಮಗನಿಗೆ ಬ್ರಹ್ಮ ರಾಕ್ಷಸ ಇರ್ತದೆ. ನಿಮಗೆ ಗೊತ್ತಾ? ಖಂಡಿತ ಗೊತ್ತು. ಆ ಬ್ರಹ್ಮ ರಾಕ್ಷಸನ್ನ ನಾನು ಓಡಿಸ್ತೀನಿ. ಅಷ್ಟು ಉಪಕಾರ ಮಾಡಿ ಪುಣ್ಯ ಕಟ್ಕೊಳ್ಳಿ. ನೋಡಿ, ನಿಮಗೆ 1,000 ವರಹಗಳನ್ನು ಕೊಡ್ತೀನಿ. ನೀವು ಹಣ ತಯಾರು ಮಾಡ್ಕೊಳ್ಳಿ. ಆ ಬ್ರಹ್ಮ ರಾಕ್ಷಸನನ್ನ ನಾನು ಓಡಿಸ್ತೀನಿ. ಯಾರು ನೀನು? ಯಾಕೆ ಬಂದೆ? ನಾನೇ ನಾನು ನಿನಗೆ ದಾರಿ ಸಿಕ್ಕಿದ್ನಲ್ಲ, ಆ ವ್ಯಕ್ತಿ ನಾನೇ. ನಾನು ಬಂದ್ರೆ ನಿನ್ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ದೆ. ಓ ನೀನಾ? ಜಮೀನ್ದಾರ ಹತ್ರ ನಾನು ಬಿಡಿಸ್ತೀನಿ ಅಂತ ಜಮ್ಮ ಕೊಚ್ಕೊಂಡು ಬಂದ್ಬಿಟ್ಟಿದ್ದೀನಯ್ಯ. ನೀನು ಹೋದ್ರೆ 1,000 ವರಹ ಸಿಕ್ಕುತ್ತೆ. ದಿನ ಮರೆತು ಇದೇ ಊರಲ್ಲಿ ಹಾಯಾಗಿದ್ ಬಿಡ್ತೀನಿ. ಸರಿ ಸರಿ ಸರಿ, ನಾನು ಹೋಗ್ತೀನಿ. ನನ್ನ ಮನಸ್ಸಾಗೆ ಕೊಟ್ಟು ಮಾತು ನಾನು ತಪ್ಪೋದಿಲ್ಲ. ಅದಕ್ಕೆ ತಾನೇ ನಿನ್ನ ಮಾತು ನಂಬಿ ಹಿಂದೆ ಮುಂದೆ ನೋಡ್ದೆ ಇಲ್ಲಿ ತನಕ ನಾನು ಬಂದಿರೋದು. ಸರಿ, ನಾನು ಹೊರಟೆ. ಶಿವಪುರದ ಜಮೀನ್ದಾರನ ಮಗನ ಹಿಡಿತೀನಿ. ಯಾಕೆಂದ್ರ ಅವಳಂದ್ರೆ ನನಗೆ ತುಂಬಾ ಇಷ್ಟ. ಅಲ್ಲಿಗೆ ನೀನೇನಾದ್ರೂ ಬಂದ್ರೆ ನಿನ್ನ ತುಂಡು ಮಾಡಿ ತಿಂದು ಬಿಡ್ತೀನಿ. ನಾನ್ ಯಾಕೆ ಅಲ್ಲಿಗೆ ಬರ್ಲಿ? ಆದ್ರೆ ನಿನಗೆ ಹೋಗ್ತೀಯ ತಾನೆ? ಹೊರಟೆ. ಸರಿ, ನಾನು ಹೊರಟೆ. ಮಗು ಮಗು ಶಿವಪುರ ಜಮೀನ್ದಾರನ ಮನೆಗೆ ನೀನೇನಾದ್ರೂ ಮತ್ತೆ ಬಂದ್ರೆ ಅಡ್ಡ ಸೀಳಿ ನುಂಗಿ ಬಿಡುವೆ. ಮಗು ಮಗು
ಯಾರು ಯಾರು ನೀವು? ನಾನು ಯಾರಾದ್ರೂ ಇರ್ಲಿ, ನೀನ್ ಹೇಗಿದ್ದೀಯ ಮಗು? ಹೇಗಿದ್ದೀಯ ಅಂದ್ರೆ ನನಗೇನಾಗಿತ್ತು? ನಿನಗೆ ಬ್ರಹ್ಮರಾಕ್ಷಸ ಹಿಡಿದಿತ್ತು. ಹೌದಾ? ನಾನೇ ಅದನ್ನು ಓಡಿಸ್ದೆ. ಹೇಗಿದ್ದೀಯ ಮಗ? ಚೆನ್ನಾಗಿದ್ದೀನಪ್ಪ. ಸ್ವಾಮಿ, ನಿಮ್ಮ ಉಪಕಾರ ಎಂದೂ ಮರೆಯಲ್ಲ ಸ್ವಾಮಿ. ನಿಮಗೆ 1,000 ಅಲ್ಲ 2,000 ವರಗಳನ್ನು ಕೊಡ್ಬೇಕಂತ ಇದ್ದೇನೆ. ಜಮೀನ್ದಾರ್ರೆ, ನಂದೊಂದು ಕೋರಿಕೆ. ಏನು? ನಾನು ನಿಮ್ಮೂರಲ್ಲೇ ಇರಬೇಕು ಅಂತ ಅನ್ಕೊಂಡಿದ್ದೀನಿ. ನಮ್ಮ ತೋಟದ ಮನೆ ಇದೆ, ಅಲ್ಲಿ ನಿಮಗೆ ರಾಗಿ, ಅಕ್ಕಿ, ಗೋಧಿ, ಜೋಳ ಎಲ್ಲ ಇದೆ. ಏನು ಬೇಕೋ ಉಪಯೋಗಿಸ್ಕೊಳ್ಳಿ, ನೀವು ಸುಖವಾಗಿರಿ. ಚಿರಋಣಿ ಸ್ವಾಮಿ ನಾನು. ಪಾ ಬ್ರಹ್ಮರಾಕ್ಷಸ, ಎಂಥ ಉಪಕಾರ ಮಾಡಿದ್ಯಪ್ಪ. ಕೇಳ್ರಪ್ಪ ಕೇಳ್ರಿ, ಶ್ರೀಪುರ ಜಮೀನ್ದಾರ ಮಗಳಿಗೆ ಬ್ರಹ್ಮರಾಕ್ಷಸ ಹಿಡ್ಕೊಂಡ್ಬಿಟ್ಟದಂತೆ. ಅದ್ಯಾರು ಬಂದು ಓಡಿಸ್ತಾರೋ ಅವರಿಗೆ ಮಗಳನ್ನು ಕೊಂಡು ಮದುವೆಯನ್ನು ಮಾಡಿ ಹರಿದ ಆಸ್ತಿಯನ್ನು ಮಗವನ್ನು ಕೊಡ್ತಾರಂತೆ. ಕೇಳ್ರಪ್ಪ ಕೇಳ್ರಿ. ಜ್ಞಾಪಕ ಇರಲಿ, ಶಿವಪುರ ಜಮೀನ್ದಾರನ ಮನೆಗೆ ನೀನೇನಾದ್ರೂ ಮತ್ತೆ ಬಂದ್ರೆ ಅಡ್ಡ ಸೀಳಿ ನುಂಗಿ ಬಿಡುವೆ. ಅಯ್ಯಪ್ಪ ಬೇಡಪ್ಪ. ಆದ್ರೆ ಯಾರಿಗುಂಟು ಯಾರಿಗಿಲ್ಲ. ಸುಂದರವಾದ ಹುಡುಗಿ, ಅರ್ಧ ಆಸ್ತಿ, ಜೀವನ ಸ್ವರ್ಗದ ಹಾಗಿರುತ್ತೆ. ಬ್ರಹ್ಮರಾಕ್ಷಸ ಎಷ್ಟೇ ಕೆಟ್ಟವನಾದ್ರೂ ಆ ಹೆಮ್ಮಾರಿ ಹೆಂಡತಿಗಿಂತ ಎಷ್ಟೋ ಮೇಲು. ಸ್ವಲ್ಪ ಕರುಣೆನಾದ್ರೂ ಇದೆ. ಇಲ್ಲಾಂದ್ರೆ ಹೌದು, ಹಾಗೆ ಮಾಡ್ತೀನಿ. ಹೊಟ್ಟೆಗೆ ಅನ್ನ ಬಿದ್ರೆ ಬುದ್ಧಿ ಚುರುಕಾಗುತ್ತೆ ಅಂತ ಹಿರಿಯವರು ಹೇಳೋ ಮಾತು ಸುಳ್ಳಲ್ಲ. ದೇವ್ರೇ ಗತಿ. ಹೊರಟೇ ಬಿಡ್ತೀನಿ. ಓಹೋ, ರಾಂಪುರ ಜಮೀನ್ದಾರ್ ಮಗನಿಗೆ ಹಿಡಿದಿದ್ದ ಬ್ರಹ್ಮರಾಕ್ಷಸನ್ನ ಬಿಡಿಸಿದ್ದು ನೀವೇನೋ? ಹೌದು ಸ್ವಾಮಿ, ನಾನೇ. ನಿಮ್ಮ ನೋಡಿದ್ರೆ ಹಾಗನ್ಸಲ್ವೇ? ನಿಮಗೆ ಏನು, ಯಾರಿಗೂ ಹಾಗನ್ಸಲ್ಲ ಬಿಡಿ. ಸ್ವಲ್ಪ ದಿನದ ಮುಂದಾಗಿದ್ರೆ ನನಗೂ ಏನು ಅನ್ನಿಸ್ತಿರ್ಲಿಲ್ಲ. ಅಂದ್ರೆ ಬಿಡಿ, ಆ ವಿಷಯ ಎಲ್ಲ ಈಗ ಯಾಕೆ. ನಿಮ್ಮ ಮಗಳೆಲ್ಲಿದ್ದಾಳೆ? ಮನೆ ಒಳಗಿದ್ದಾಳೆ. ಸ್ವಾಮಿ, ಅರ್ಧ ಆಸ್ತಿ, ಮದುವೆ ಖಂಡಿತ ತಾನೇ? ನನ್ನ ಮಗಳಾಣೆಗೂ ಖಂಡಿತ. ಸರಿ, ನೀವಿಲ್ಲೇ ಇರಿ, ನಾನು ಒಳಗೋಗಿ ಅವಳಿಗೆ ಹಿಡಿದಿರೋ ಬ್ರಹ್ಮರಾಕ್ಷಸನ ಬಿಡಿಸ್ಬರ್ತೀನಿ. ದೇವ್ರೆ, ನನ್ನ ಮಗಳನ್ನ ಕಾಪಾಡಪ್ಪ. ಏನಮ್ಮ? ನಾನು ನಿನ್ ಮಿತ್ರ. ಯಾವ ಸೀಮೆ ಮಿತ್ರನ ನೀನು? ಇಲ್ಲಿಗೆ ಬರ್ಬೇಡ ಅಂತ ಹೇಳಿಲ್ಲ? ಇಲ್ಲಿಗೆ ಯಾಕೆ ಬಂದೆ? ಈ ನರಮನುಷ್ಯ ಬುದ್ಧಿನೇ ಎಷ್ಟು ಉಂಡು ಮನೆ ದ್ರೋಹ ಬಗೆರು. ಮಿತ್ರ, ನಾನು ಹೇಳೋ ಮಾತು ಕೇಳು. ನೋಡು ಮಿತ್ರ, ನಾನು ಹೇಳೋದು ಒಂದು ಸ್ವಲ್ಪ ಹೇಳೋದಿಲ್ಲ ಕೇಳೋದಿಲ್ಲ. ನಿನ್ನ ಸೌದೆ ಕತ್ತರ ಕಚ್ಚ ಕಚ್ಚ ಅಂತ ತಿಂದು ಬಿಡ್ತೀನಿ. ಅಲ್ಲ ನೋಡು, ನಾನು ನಿನಗೊಂದು ಮುಖ್ಯವಾದ ವಿಚಾರ ಹೇಳಬೇಕು. ಅದನ್ನ ನೀನು ಕೇಳಿದ ಮೇಲೆ ಬೇಕಾದ್ರೆ ನಾನು ತಿಂದುಬಿಡು. ಅದೇನು ಹೇಳೋ? ಅದು ಮತ್ತೆ ಮತ್ತೆ ನನ್ನ ಹೆಂಡತಿಗೆ ನನ್ನ ವಿಚಾರ ನೀನ್ ಇಲ್ಲಿ ಬಂದು ಸೇರ್ಕೊಂಡಿರೋದು ಅವಳಿಗೆ ಗೊತ್ತಾಗೋಗ್ಬಿಟ್ಟಿದೆ. ಹೌದು, ಅವಳು ಕೋಪದಿಂದ ಕಿಡಿಕಿಡಿಯಾಗಿ ನಮ್ಮಿಬ್ಬರನ್ನು ಪುಡಿ ಪುಡಿ ಮಾಡ್ಬೇಕು ಅಂತ ಇನ್ನು ದಪ್ಪ ಸೇದಾಗ ತಗೊಂಡು ಈ ಕಡೆನೆ ಬರ್ತಿದ್ದಾಳೆ. ಇಷ್ಟಲ್ಲಾಗ್ಲಿ ಅವ್ಳು ಊರ್ ಬಾಗ್ಲ ಬಂದ್ಬಿಟ್ಟಿರ್ಬೇಕು. ಬೇಡಪ್ಪ, ನಿನ್ನ ಹೆಂಡತಿ ಸಹವಾಸ
ಭಯ ಆಗುತ್ತೆ. ಹೊರಟೋಗ್ತೀನಿ, ನಾನು ಹೊರಟೋಗ್ತೀನಿ. ನಾನು ಇನ್ನೊಂದ್ಸತಿ ಬರಲ್ಲ.